ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲ ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ? ಸೂಪರಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊತೀನಿ. ಸ್ವಲ್ಪ ಗ್ಯಾಪ್ ಆಯಿತು ವೀಡಿಯೋಸ್ಗೆ. ಐ ಆಮ್ ಸಾರಿ ಫಾರ್ ದ್ಯಾಟ್. ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು, ಅದಕ್ಕೋಸ್ಕರ ಆಗಿಲ್ಲ ರೆಗ್ಯುಲರ್ ವೀಡಿಯೋ ಮಾಡೋದಕ್ಕೆ. ಬಟ್ ಡೋಂಟ್ ವರಿ, ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಗಳು ಬರುತ್ತೆ. ಸೊ ಬೇಗ ವೀಡಿಯೋಗೆ ಹೋಗೋಣ. ಸೊ ನನ್ನ ಚಾನಲಲ್ಲಿ ತುಂಬ ಜನ ಬಂದ್ಬಿಟ್ಟು, ತುಂಬ ಸ್ಟೂಡೆಂಟ್ಸ್ಗಳು ಬಂದ್ಬಿಟ್ಟು ಹೊಸದಾಗಿ ಇವಾಗಿನ್ನೂ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಈ ಫೀಲ್ಡಿಗೆ ಬಂದಿರೋದೇ ಫಸ್ಟ್ ಟೈಮ್, ಕರೆಕ್ಟ್ ಅಲ್ವಾ? ಅಂದರೆ ಹೇಳ್ತಾರೆ, ಮ್ಯಾಮ್ ನಾನು ಇವಾಗಿನ್ನೂ ಈ ಫೀಲ್ಡಿಗೆ ಬಂದಿದ್ದೀನಿ, ನನಗೆ ಅರ್ಥ ಆಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ ಏನು ಓದಬೇಕು ಏನು ಓದಬಾರ್ದು, ನನಗೆ ಏನು ಅರ್ಥ ಆಗ್ತಿಲ್ಲ, ನಾನು ಸಿಂಪ್ಲಿ ರ್ಯಾಂಡಮ್ ಆಗಿ ಕೂತಿದ್ದೀನಿ, ಏನು ಮಾಡೋಕ್ಕಾಗ್ತಿಲ್ಲ. ಸೊ ಇದರಲ್ಲಿ ನೀವು ಅದರಲ್ಲಿ ಒಬ್ಬರು ಆಗಿರ್ಬೋದು, ಮೇ ಬಿ ನೋಡ್ತಿದ್ದೀರಾ ಅಂದರೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಒಂದು ವೇಳೆ ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಥವಾ ಇವಾಗಿನ್ನೂ ಬಂದಿದ್ದೀರಾ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಂದರೂ ಕೂಡ ಸ್ಟಾರ್ಟ್ ಮಾಡಿಲ್ಲ, ಅಥವಾ ನಾನು ಪ್ರಿಪ್ರೇಷನ್ನೇ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಏನು ಓದಿದ್ರು ಕೂಡ ತುಂಬ ಗ್ಯಾಪ್ ಆಗಿಬಿಟ್ಟಿದೆ, ತುಂಬ ಗ್ಯಾಪ್ ಆಗಿದೆ ಅಂತ ನೀವಿದ್ದರೆ ನಿಮಗೆ ಈ ವಿಡಿಯೋ ವೆರಿ ಹೆಲ್ಪ್ಫುಲ್ ಆಗುತ್ತೆ. ನೀವು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಓಕೆ, ಬಟ್ ಇವಾಗಿನ್ನೂ ಜಾಯ್ನ್ ಆಗಿದ್ದೀರಾ ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈವನ್ ನೀವು ಓದ್ತಿದ್ದೀರಾ ಅಂದರೂ ಕೂಡ ನೀವೆಲ್ಲಿ ರಾಂಗ್ ಮಾಡ್ತಿದ್ದೀರಾ, ಎಲ್ಲಿ ರೈಟ್ ಮಾಡ್ತಿದ್ದೀರಾ ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡ್ಬೋದು. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು ನೀವೇನಾದರೂ ಇವಾಗಿನ್ನೂ ಈ ಫೀಲ್ಡಿಗೆ ಬಂದಿದ್ದೀರಾ ಅಂದರೆ ಫಸ್ಟ್ ಪಾಯಿಂಟ್ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದು, ಅದೇನು ಅಂದರೆ ಎಕ್ಸಾಮ್ ಬಗ್ಗೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಕರೆಕ್ಟ್ ಅಲ್ವಾ? ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಎಕ್ಸಾಮ್ಗೆ ನೀವು ಬರಿತಿದ್ದೀರಾ ಅಂದರೆ ನಿಮಗೆ ಹೇಗೆ ಗೊತ್ತಾಗುತ್ತೆ, ಎಕ್ಸಾಮ್ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಸೊ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಫಸ್ಟು ನೀವು ಸಿಲೆಬಸ್ನ ತೊಗೊಬೇಕು. ಓಕೆನಾ? ಸಿಲೆಬಸ್ನ ತೊಗೊಳ್ಳಿ, ಅದಾದಮೇಲೆ ಸಬ್ಜೆಕ್ಟ್ಸ್ಗಳನ್ನ ನೋಡಿ, ಅದಾದಮೇಲೆ ಎಕ್ಸಾಮ್ ಪ್ಯಾಟ್ರನ್ನ ನೋಡಿ. ಸೊ ಇದರಿಂದ ಏನಾಗುತ್ತೆ, ಫಸ್ಟು ಎಕ್ಸಾಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್. ಅಂದರೆ ಫಾರ್ ಎಕ್ಸಾಂಪಲ್ ಎನಿ ಎಕ್ಸಾಮ್ ನೀವು ಬರಿತಿದ್ದೀರಾ ಅಂದರೆ ನಿಮಗೆ ಆ ಎಕ್ಸಾಮ್ ಬಗ್ಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವೀಡಿಯೋಗಳನ್ನ ನೋಡಿ ತಿಳ್ಕೊಳ್ಳಿ, ಇಲ್ಲ ಪೇಪರ್ಸ್ಗಳನ್ನ ನೋಡಿ, ಅದಕ್ಕೇನು ಕ್ವಾಲಿಫಿಕೇಷನ್ ಬೇಕು, ಪೇಪರ್ ಹೇಗಿರುತ್ತೆ, ಯಾವ ಲೆವೆಲಿಗೆ ಟಫ್ನೆಸ್ ಇರುತ್ತೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಎಷ್ಟು ಕಾಂಪಿಟೇಷನ್ ಇರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಅರ್ಥ ಆಗ್ತಿದೆಯಲ್ಲ? ಸೊ ಫಸ್ಟು ಪಾಯಿಂಟ್, ನೀವು ಎಕ್ಸಾಮ್ನ ಅರ್ಥ ಮಾಡ್ಕೊಬೇಕು. ಎಕ್ಸಾಮ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನಾನು ಆಲ್ರೆಡಿ ಹೇಳಿರೋ ಥರ ನಿಮಗಿದೆಲ್ಲ ಗೊತ್ತಿರಬೇಕು. ಸಿಲೆಬಸ್, ಎಕ್ಸಾಮ್ ಪ್ಯಾಟ್ರನ್ನು, ಕ್ವಶನ್ ಪೇಪರ್ಸ್ಗಳು, ಇದ್ರ ಬಗ್ಗೆ ತಿಳ್ಕೊಬೇಕು. ದೆನ್ ಸೆಕೆಂಡ್ ಬಂದ್ಬಿಟ್ಟು ಚೂಸ್ ರೈಟ್ ರಿಸೋರ್ಸಸ್, ವೆರಿ ಇಂಪಾರ್ಟೆಂಟ್. ನೀವು ಏನು ರಿಸೋರ್ಸ್ಗಳನ್ನ ಯೂಸ್ ಮಾಡ್ತೀರಾ ಅಲ್ವಾ, ಅದು ಈ ಎಕ್ಸಾಮ್ಗೆ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಇಡೀ ಪ್ರಿಪ್ರೇಷನ್ ನಿಂತಿರೋದೇ ನಿಮ್ಮ ರಿಸೋರ್ಸ್ ಮೇಲೆ. ಸೊ ತುಂಬ ರ್ಯಾಂಡಮ್ ಆಗಿ ನಿಮ್ಮ ಬುಕ್ಸ್ಗಳನ್ನ ಚೂಸ್ ಮಾಡಬೇಡಿ, ಬೈ ಮಾಡಬೇಡಿ. ಇನ್ನೊಂದೇನು ಅಂದರೆ, ಬುಕ್ಸ್ಗಳು ಕಾಸ್ಟ್ಲಿ ಇದೆ. ಒಂದೊಂದು ಬುಕ್ಸ್ಗಳು 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ತನಕನೂ ಬುಕ್ಸ್ ಇದೆ. ಅದು ನಿಮಗೆ ಗೊತ್ತಿರೋದೇ ಮಾರ್ಕೆಟಲ್ಲಿ. ಸೊ ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಫಸ್ಟು ನೀವು ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಹೇಗೆ ತಿಳ್ಕೊಳ್ಳೋದು? ಒಂದು ಮಾರ್ಕೆಟ್ಗೆ ಹೋಗ್ತೀರಾ ಅಂದರೆ ಅಲ್ಲಿ ನೀವು ನೋಡ್ತಿದ್ದೀರಾ ಅಂದರೆ ಫಸ್ಟು ಬುಕ್ನ ಕೈಯಲ್ಲಿ ಎತ್ಕೊಂಡಾಗ ನೋಡಿ, ಒಂದು 2 pages ಓದಿ, 3 pages ಓದಿ, ನಿಮಗದು ಈಸಿಯಾಗಿ ಅರ್ಥ ಆಗ್ತಿದೆಯಾ, ನಾನು ಈ ಬುಕ್ಕನ್ನು ಇನ್ನೂ ಒಂದು 5 ಸಲ ಓದ್ಬೋದಾ, ಇಲ್ಲ ನನ್ನ ಕೈಯಲ್ಲಿ ಆಗಲ್ವಾ, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂದರೆ ಓದಿದ ತಕ್ಷಣ ಅರ್ಥ ಆಗುತ್ತಾ, ಅಥವಾ ಅವ್ರು ಯೂಸ್ ಮಾಡಿರೋ ಭಾಷೆ ಬಂದ್ಬಿಟ್ಟು ತುಂಬ ಸಿಂಪಲ್ ಲ್ಯಾಂಗ್ವೇಜ್ ಇದೆಯಾ, ಅಥವಾ ತುಂಬ ಕಾಂಪ್ಲಿಕೇಟಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದಾರಾ, ಇದು ವೆರಿ ಇಂಪಾರ್ಟೆಂಟ್. ಇದಕ್ಕೇನು ಮಾಡಬೇಕು, ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ ಹತ್ರ ಬುಕ್ ಇದ್ದರೆ ನೋಡಿ, ಆ ಬುಕ್ಕು ಒಂದು ಸ್ವಲ್ಪ ಓದಿ ನೋಡಿ, 2 page 3 page ಓದಿ ಸಾಕು, ಆಯಿತಾ? ಇಲ್ಲಾಂದರೆ ಒಂದು ಚಾಪ್ಟರ್ ಆದರೂ ಓದಿ. ಅದಾದಮೇಲೆ ನೀವು ಒಂದು ವೇಳೆ ಆ ಥರ ಆಗಿಲ್ಲ ಅಂದರೆ ಮಾರ್ಕೆಟ್ಗೆ ಹೋದಾಗ ಬೇಕಾದಷ್ಟು ಬುಕ್ ಸ್ಟೋರ್ ಇದೆ, ತಗೊಂಡು ನೋಡಿ. ಅಟ್ಲೀಸ್ಟ್ ಒಂದು ಫೋಟೋ ತೊಗೊಂಡು ನಿಮ್ಮ ಸ್ಟಡಿ ಸೆಂಟ್ರಿಗೆ ಬಂದು ಓದಿ ನೋಡಿ, ಓಕೆ ಈಸಿಯಾಗಿ ಅರ್ಥ ಆಗ್ತಿದೆಯಾ, ಆಥರ್ ಬಂದ್ಬಿಟ್ಟು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದಾರಾ, ನನಗೆ ಹೇಗೆ ಅರ್ಥ ಆಗುತ್ತೆ, ರಿವಿಷನ್ ಮಾಡ್ಬೋದಾ, ಅಥವಾ ಈ ಬುಕ್ಕು ಇಷ್ಟಪ್ಪ ಇತ್ತು ಅಂದಿದ ತಕ್ಷಣ ಆ ಬುಕ್ಕು ಫುಲ್ಲು ರಿಸೋರ್ಸ್ಫುಲ್ ಅಂತ ಅಲ್ಲ. ನೀವು ಇಷ್ಟೇ ಓದಿ, ಬಟ್ ಅದು ರಿಸೋರ್ಸ್ಫುಲ್ ಆಗಿರಬೇಕು. ಆ ಓದೋದು ನಿಮಗೆ ತಲೆಗೆ ಹೋಗಬೇಕು, ನಿಮಗೆ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಬೇಕು. ಸೊ ಇದು 2ನೇ ಪಾಯಿಂಟ್, ಲಿಮಿಟೆಡ್ ಇರಬೇಕು, ವೆರಿ ಇಂಪಾರ್ಟೆಂಟ್, ಲಿಮಿಟೆಡ್ ರಿಸೋರ್ಸ್. ದೆನ್ ಥರ್ಡ್ ಒನ್ ಬಂದ್ಬಿಟ್ಟು ಬಿಲ್ಡ್ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ ಅಲ್ವಾ, ಅದು ವೆರಿ ಇಂಪಾರ್ಟೆಂಟ್. ನೀವು ಹೇಗೆ ಬಿಲ್ಡ್ ಮಾಡ್ಬೋದು, ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ NCERT ಅಥವಾ ಸ್ಟೇಟ್ ಬುಕ್ಸ್ಗಳು. ಯಾಕಂದರೆ ಈ ಬುಕ್ಸ್ಗಳಲ್ಲಿ ಮಕ್ಕಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕೋ ಆ ಥರ ಬರೆದಿದ್ದಾರೆ.
ಓಕೆನಾ. ಆ ಥರ ಇದೆ, ತುಂಬ ಈಸಿಯಾಗಿ ಆರಾಮ್ಸೆ ಅರ್ಥ ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ಆ ಬುಕ್ಸ್ಗಳು ಓದುವಾಗ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದರೆ ನಿಮಗೆ ಬೋರ್ ಆಗಲ್ಲ. ಲಿಟ್ರಲಿ ಅದರಲ್ಲಿ ಎಕ್ಸಾಂಪಲ್ಸ್ಗಳ ಜೊತೆಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಒಬ್ಬ ಸ್ಟೂಡೆಂಟು ಇನ್ನೊಂದು ಸ್ಟೂಡೆಂಟ್ಗೆ ಹೇಳೋ ಥರ, ಇಲ್ಲ ಟೀಚರ್ ಹೇಳೋ ಥರ ಲಿಟ್ರಲಿ ಒಂದು ರಿಯಲ್ ಲೈಫ್ ಆಗಿ ಎಕ್ಸ್ಪ್ಲೈನ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾನು ಹೇಳೋದು, NCERTಗಳು ನಮ್ಮ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡುತ್ತೆ. ಯಾಕೆಂದರೆ ನಾವು ಡೈರೆಕ್ಟ್ ಸ್ಟ್ಯಾಂಡರ್ಡ್ ಬುಕ್ಕಿಗೆ ಹೋದಾಗ ಇದರಲ್ಲಿ ಆಥರ್ಸ್ ಬಂದ್ಬಿಟ್ಟು ಹೈ ಲೆವೆಲ್ ಆಥರ್ಸ್ ಇರ್ತಾರೆ. ಇವರು ಸ್ವಲ್ಪ ನಾಲೆಡ್ಜಬಲ್ ಅಂದರೆ ಸ್ವಲ್ಪ ಏನಂತಾರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಅಂಥ ಈ ಸಬ್ಜೆಕ್ಟ್ಸ್ ಬಳಗೆ ಗೊತ್ತಿರೋರಿಗೆ ಅಂತಲೇ ಅವ್ರು ಬುಕ್ ಬರೆಯೋದು. ಅವ್ರು ಚಿಕ್ಕ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡೋ ಥರ ಅದ್ರಲ್ಲಿ ಬರ್ದಿರಲ್ಲ. ಓಕೆನಾ. ಅವರು ಪ್ರೊಫೆಷ್ನಲ್ ಆಗಿ ಬರ್ದಿರ್ತಾರೆ. ಒಬ್ಬ ಗ್ರ್ಯಾಜುಯೇಷನ್ ಮಾಡ್ತಿದ್ದಾನೆ, ಇಲ್ಲ ಒಂದು ಅಫಿಷಿಯಲ್ ಕೋರ್ಸ್ ಮಾಡ್ತಿದ್ದಾನೆ ಪ್ರೊಫೆಷ್ನಲ್ ಆಗಿ ಅಂದಾಗ ಅದ್ರಕ್ಕೆ ಹೇಗೆ ಬೇಕೋ ಆ ಥರ ಬರ್ದಿರ್ತಾರೆ. ಬಟ್ NCERTಯಲ್ಲಿ ಏನಾಗುತ್ತೆ, ಒಂದು ಚಿಕ್ಕ ಮಗುಗೆ ಹೇಗೆ ಹೇಳಬೇಕು, ಒಂದು ಸ್ಕೂಲ್ಗೆ ಹೋಗೋ ಹುಡುಗಂಗೆ ಹೇಗೆ ಹೇಳಬೇಕು ಆ ಥರ ಎಕ್ಸ್ಪ್ಲೈನ್ ಮಾಡಿರ್ತಾರಲ್ವ. ಸೊ ಅದಕ್ಕೆ ನಾನು ಏನು ಹೇಳಿದೆ, ಸೊ ನೀವು ಫಸ್ಟ್ ಏನು ಮಾಡಬೇಕು, NCERT ಅಥವಾ ಸ್ಟೇಟ್ ಬುಕ್ಸ್ಗಳನ್ನ ತರೋ ಮಾಡ್ಕೊಳ್ಳಿ. 30 days ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು 3 ರೀಡಿಂಗ್ಸ್ NCERTನ ಕೊಡಿ, ಸಾಕು. ಓಕೆನಾ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಬುಕ್ಸಿಗೆ ಹೋಗಿ. ಓಕೆನಾ. ಇದು ಥರ್ಡ್ ಒನ್ ಬಂದು ಬಿಲ್ಡ್ ಬೇಸಿಕ್ ಕಾನ್ಸೆಪ್ಟ್. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಮೇಕ್ ಎ ಸಿಂಪಲ್ ಸ್ಟಡಿ ಪ್ಲ್ಯಾನ್. ತುಂಬ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ. ತುಂಬ ಜನ ಸ್ಟೂಡೆಂಟ್ಸ್ಗಳು ಕೇಳೋದಂತೆ ಏನು ಅಂದರೆ, ನಾನು 10 hour ಓದ್ಬೋದಾ, 12 hour ಓದ್ತೀನಿ, ದಿನ ಪೂರ್ತಿ ಓದ್ತೀನಿ. ಇದನ್ನು ನಡೆಯಲ್ಲ. ಯಾಕಂದರೆ ಈ ಎನರ್ಜಿ ಇದೆ ಅಲ್ವಾ, ನಾನು ಆ್ಯಕ್ಚುಲಿ ನಾನು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ, ಮಾಡ್ತೀರಾ. ಬಟ್ ತುಂಬ ಲಾಂಗ್ ಸಸ್ಟೈನ್ ಮಾಡೋದಕ್ಕಾಗಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಬ್ಬ ಮನುಷ್ಯ ದಿನ 12 hour 15 hour ಓದ್ತಿದ್ದಾನೆ ಅಂದರೆ ಅದು ನೆಕ್ಸ್ಟ್ ಡೇಗೆ ಅದೇ 15 hour ಇರುತ್ತಾ, ಮತ್ತೆ ಅದು ನೆಕ್ಸ್ಟ್ ಡೇ 15 hour ಇರುತ್ತಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಬ್ರೇಕ್ ಆಗುತ್ತೆ. ಓಕೆನಾ. ಇವತ್ತು ನಾನು ಓದ್ಬೋದು, ನಾಳೆ ಓದ್ಬೋದು, ನಾಡಿದ್ದು ಓದ್ಬೋದು, 1 week ಓದ್ಬೋದು. ಬಟ್ ತುಂಬ ಲಾಂಗ್ ಟೈಮ್ ಸಸ್ಟೈನ್ ಆಗಲ್ಲ. ನಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ, ನಮ್ಮ ಮೈಂಡ್ ಸಪೋರ್ಟ್ ಮಾಡಲ್ಲ. ಓಕೆನಾ. ನಮ್ಮ ಬಾಡಿಗೆ ಬರೀ ಬುಕ್ ಇಟ್ಕೊಂಡು ಓದೋದು ಒಂದೇ ಅಲ್ಲ ಗೊತ್ತಿರೋದು. ಅದಕ್ಕೆ ಎಂಟರ್ಟೈನ್ಮೆಂಟ್ ಬೇಕು, ರೆಸ್ಟ್ ಬೇಕು, ಹ್ಯಾಪಿನೆಸ್ ಬೇಕು, ಸ್ವಲ್ಪ ಹೊರಗಡೆ ಓಡಾಡಬೇಕು, ಫ್ರೆಶ್ ಏರ್ ಬೇಕು, ಎಕ್ಸಸೈಸ್ ಬೇಕು, ಎಲ್ಲನೂ ಬೇಕು. ಸೊ ಯಾರಾದರೂ ನಿಮಗೆ ನಾನು 15 hour ಓದಿದೆ, ಇಲ್ಲ ದಿನ ಪೂರ್ತಿ ಕೂತ್ಕೊಂಡು ಓದಿದೆ, ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಮೇ ಬಿ ಅವ್ರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರ್ಬೋದು, ಬಟ್ ದಿನ 15 hour ಕೂತ್ಕೊಂಡು ಓದೋದು ಸಾಧ್ಯ ಇಲ್ಲ. ನಾವು ಹ್ಯೂಮನ್ ಬೀಯಿಂಗ್ಸ್, ರೋಬೋಟ್ಸ್ ಅಲ್ಲ. ಈವನ್ ರೋಬೋಟ್ಸ್ಗಳಿಗೂ ಕೂಡ ಟಯರ್ಡಾಗಿ ಕಷ್ಟಪಟ್ಟು ಓದಾಡ್ತಾರೆ. ಕರೆಕ್ಟ್ ಅಲ್ಲ, ನೀವೇ ನೋಡಿದ್ದೀರಲ್ಲ. ಸೊ ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಎನಿಥಿಂಗ್ ಈಸ್ ಫೈನ್. ನೀವು 3 hours ಓದಿದ್ರೂ ಪ್ರಾಬ್ಲಮ್ ಇಲ್ಲ. 3 hours 4 hours 5 hours ಎನಿ ಟೈಮಿಂಗ್ ಈಸ್ ಫೈನ್. ಬಟ್ ಸ್ಟಿಕ್ ಟು ದಟ್. ಅಂದರೆ ಆ ಟೈಮಿಂಗ್ಗೆ ಸ್ಟಿಕ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಇವತ್ತು 5 hour, ನಾಳೆನೂ 5 hour, ಇನ್ನು 1 month ಆದರೂ ಆ 5 hour ನೀವು ಕೊಡಲೇಬೇಕು. ಗ್ಯಾಪ್ ಆಗಬಾರ್ದು. ಓಕೆನಾ. ಇವತ್ತು 5 hour, ನಾಳೆ 4 hour, ನಾಳೆ 3 hour, ಆಮೇಲೆ 1 ದಿನ ರಜಾ, ಆಮೇಲೆ 2 ದಿನ ರಜಾ, ಮನೆಗೆ ಯಾರೋ ಗೆಸ್ಟ್ ಬಂದರು, ನಾನೆಲ್ಲೋ ಟ್ರಿಪ್ಗೆ ಹೋದೆ, ಇನ್ನೆಲ್ಲೋ ಹೋದೆ, ಆಗಿಲ್ಲ. ಹೋಗಿ ಟ್ರಿಪ್ಪಿಗೆ ಹೋಗಿ, ಮನೇಲಿ ಗೆಸ್ಟ್ ಬಂದರೆ ಓಕೆ, ಬಟ್ ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಓಕೆ ಇವತ್ತು 1 ದಿನ ಆಗಲಿಲ್ವಾ, ಇಟ್ಸ್ ಓಕೆ, ಬಟ್ ನೆಕ್ಸ್ಟ್ ಡೇಗೆ ಅದನ್ನು ಕಂಟಿನ್ಯೂ ಮಾಡಿ. ಅರ್ಥ ಆಯ್ತಾ. ಎಷ್ಟು ಅವರ್ ಈಸ್ ನಾಟ್ ಇಂಪಾರ್ಟೆಂಟ್. ಆಯಿತಾ. ಯಾವ ಟೈಮಲ್ಲಿ ಓದ್ತೀರಾ ನಾಟ್ ಇಂಪಾರ್ಟೆಂಟ್, ಬಟ್ ನಿಮ್ಮ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ಓಕೆನಾ. ತುಂಬ ಸಿಂಪಲಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆನಾ. ತುಂಬ ಸಿಂಪಲ್, ತುಂಬ ಕಾಂಪ್ಲಿಕೇಟ್ ಎಲ್ಲ ಮಾಡ್ಕೊಂಬೇಡಿ, ಸಿಂಪಲಾಗಿ ಮಾಡಿಕೊಂಡು ಪ್ಲ್ಯಾನ್ ಕೊಡಿ. ದೆನ್ ಸ್ಟಾರ್ಟ್ ರೀಡಿಂಗ್ ಕರೆಂಟ್ ಅಫೇರ್ಸ್ನ ಪ್ರಿಪ್ರೇಷನ್ ಟೈಮಿಂಗ್ ಸ್ಟಾರ್ಟಿಂಗಲ್ಲೇ ನೀವು ಫಾಲೋ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಓಕೆ, ಸ್ವಲ್ಪ ನಾಲೆಡ್ಜ್ ಗೊತ್ತಾಗಲಿ, ಎಲ್ಲೇನು ನಡೀತಿದೆ, ಬಡ್ಜೆಟ್ ಅನೌನ್ಸ್ ಮಾಡಿದ್ರ, ಬಡ್ಜೆಟಲ್ಲಿ ಏನೇನೆಲ್ಲ ಪ್ಲ್ಯಾನ್ ಕೊಟ್ಟಿದ್ದಾರೆ, ಹೊಸ ಏರಿಯಾಗಳಿಗೆ ಫೋಕಸ್ ಯಾವುದಕ್ಕೆ ಮಾಡಿದ್ದಾರೆ, ಸ್ವಲ್ಪ ತುಂಬ ಡೆಪ್ತಾಗಿ ಓದೋಕ್ಕೆ ಹೋಗಬೇಡಿ. ತುಂಬ ಜನ ನಾವು ಇಡೇಟ್ಗಳಾಗದೆ ಅಷ್ಟು. ತುಂಬ ಡೆಪ್ತ್ ನಾಲೆಡ್ಜ್ ಬೇಡ. ಅಟ್ಲೀಸ್ಟ್ ನಿಮಗೊಂದು ಏನು ನಡೀತಿದೆ ಅನ್ನೋದು ಗೊತ್ತಾಗಬೇಕು ಅಷ್ಟೇ. ನಿಮ್ಮ ಸರೌಂಡಿಂಗಲ್ಲಿ, ನಿಮ್ಮ ಸ್ಟೇಟಲ್ಲಿ ಅಥವಾ ನಿಮ್ಮ ಕಂಟ್ರಿಯಲ್ಲಿ ಏನು ನಡೀತಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದು ಗೊತ್ತಾದರೆ ಸಾಕು. ಸೊ ಅದಕ್ಕೆ ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತಾ, ಜಸ್ಟ್ ಗೋ ಫಾರ್ ವೀಡಿಯೋಸ್ ನೋಡಿ, ಇಲ್ಲ ಮಂತ್ಲಿ ಮ್ಯಾಗ್ಝಿನ್ಗಳು, ವೀಕ್ಲಿ ಮ್ಯಾಗ್ಝಿನ್, ಡೈಲಿ ಕರೆಂಟ್ ಅಫೇರ್, ಎನಿಥಿಂಗ್ ಇಸ್ ಫೈನ್. ಬಟ್ ಸ್ವಲ್ಪ ನಾಲೆಡ್ಜಲ್ಲಿ ಏನು ನಡೀತಿದೆ ಅನ್ನೋದು. ಓಕೆನಾ. ದೆನ್ ಸ್ಟಾರ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅರ್ಲಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡಿ. ವೆರಿ ಇಂಪಾರ್ಟೆಂಟ್. ನೀವು ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ 2 days ಅಥವಾ 3 days 1 weekಲ್ಲೇ ನೀವು ಅದನ್ನು ಸ್ಟಾರ್ಟ್ ಮಾಡಿ. ಓಕೆನಾ. ಸ್ಟಾರ್ಟ್ ಮಾಡಿ ಕುತ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದು ಹೇಗೆ ಮಾಡಬೇಕು ಅನ್ನೋದು ಜಸ್ಟ್ ನೋಡಿಕೊಂಡು
ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಟ್ಲೀಸ್ಟ್ ಒಂದು 4-5 ಡೇಸ್, 1 ವೀಕ್ ಹೋದರೂ ಚಿಂತೆ ಇಲ್ಲ. ಅದು ವೆರಿ ಇಂಪಾರ್ಟೆಂಟ್. ನಿಮ್ಮ ಫೌಂಡೇಶನ್ ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನಿಮಗೆ ಎಕ್ಸಾಮ್ ಪ್ಯಾಟ್ರನ್ನೇ ಗೊತ್ತಿಲ್ದಲೆ ಸುಮ್ಮನೆ ರ್ಯಾಂಡಮ್ ಆಗಿ ಓದಿ ಕೂತ್ಕೊಂಡು ಪಾಸ್ ಮಾಡೋಕ್ಕಾಗಲ್ಲ. ಸೊ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಬೇಗ ಸ್ಟಾರ್ಟ್ ಮಾಡಿ. ಪ್ರೀವಿಯಸ್ ಕ್ವಶನ್ ಪೇಪರ್ನ ಜಸ್ಟ್ ಎಲ್ಲಾದರೂ ಅವೈಲೇಬಲ್ ಇದ್ದರೆ, ನನ್ನ ಹತ್ರನೇ ಅವೈಲೇಬಲ್ ಇದೆ, ನೀವು ತೊಗೊಳೋಗಿರೋ ಓಕೆನಾ, ತೊಗೊಂಡು ಜಸ್ಟ್ ಪ್ರಿಂಟೌಟ್ ತೊಗೊಳ್ಳಿ. ಇಲ್ಲ ಜಸ್ಟ್ ಪ್ರಿಂಟೌಟ್ ಏನು ಬೇಕು ಅಂತ ಏನಿಲ್ಲ, ಜಸ್ಟ್ ನೀವು ಅದನ್ನು ಫೋನಲ್ಲಿದ್ದರೆ ಅದನ್ನು ಅನಲೈಸ್ ಮಾಡ್ಕೊಂಡು ಬರ್ಕೊಂಡು ಹೋಗಿ ಸಾಕಾಗುತ್ತೆ. ಓಕೆನಾ. ದೆನ್ ನೆಕ್ಸ್ಟು ರಿವಿಷನ್, ವೆರಿ ಇಂಪಾರ್ಟೆಂಟ್. ನೀವು ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಸ್ಟಾರ್ಟಿಂಗಿಂದನೇ ನೀವು ರಿವಿಷನ್ ಅನ್ನೋ ಕಾನ್ಸೆಪ್ಟ್ ನಿಮ್ಮ ಹತ್ರ ಇರಬೇಕು. ಇಲ್ಲ ನಾನು ಒಂದು 6 ತಿಂಗಳು ಓದ್ತೀನಿ, 1 ವರ್ಷ ಓದ್ತೀನಿ, ಆಮೇಲೆ ರಿವಿಷನ್ ಮಾಡ್ತೀನಿ, ಇಲ್ಲ ಒಂದು 3 ತಿಂಗಳು ಓದ್ತೀನಿ ಆಮೇಲೆ ರಿವಿಷನ್ ಮಾಡ್ತೀನಿ, ಅಗೇನ್ ರಾಂಗ್. ನಿಮಗೆ ಕಂಟಿನ್ಯೂಸ್ ರೆಗ್ಯುಲರ್ ಒಂದು ವೀಕ್ಲಿ ರಿವಿಷನ್, ಒಂದು ಮಂತ್ಲಿ ರಿವಿಷನ್, ಒಂದು ಡೈಲಿ ರಿವಿಷನ್, ಒಂದು ವೀಕ್ಲಿ ರಿವಿಷನ್, ಒಂದು ಮಂತ್ಲಿ ರಿವಿಷನ್ ನಿಮಗೆ ಇರಲೇಬೇಕು. ನೆನಪಿರಲಿ, ಡೈಲಿ, ವೀಕ್ಲಿ, ಮಂತ್ಲಿ ರಿವಿಷನ್ ಮಾಡ್ತಾನೆ ಇರಬೇಕು. ಸ್ಟಾರ್ಟಿಂಗಿಂದ ಮಾಡ್ತಿದ್ದೀರಾ ಅಂದರೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ಗೆ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು ಅವಾಯ್ಡ್ ಕಂಪ್ಯಾರಿಸನ್. ಇದೊಂದು ತುಂಬ ಜನ ನಾವೆಲ್ಲರೂ ತಪ್ಪು ಮಾಡ್ತೀವಿ, ನಾನು ಕೂಡ ಮಾಡಿದ್ದೀನಿ. ಸೊ ಕಂಪ್ಯಾರಿಸನ್ ಬೇಡ. ಅಯ್ಯೋ ಅವರು ಮುಂದೆ ಹೋಗ್ತಿದ್ದಾರೆ, ಆಲ್ರೆಡಿ ಪಾಸ್ ಆಗಿಬಿಟ್ರು, ಅಯ್ಯೋ ಅವ್ರದ್ದು ಇಷ್ಟು ಸ್ಕೋರ್ ಆಗ್ತಿದೆ, ನಾನು ಯಾಕೆ ಇನ್ನೂ ಹಿಂದೆ ಇದ್ದೀನಿ. ಅರೆ ಯಾಕೆ, ಯು ಆರ್ ಸ್ಪೆಷಲ್ ಇನ್ ಯೋರ್ ಓನ್ ವೇ, ಕರೆಕ್ಟ್ ಅಲ್ವಾ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ, ಇವಾಗ ನಮ್ಮ ಹತ್ರ ಎಷ್ಟೊಂದು ಫ್ರೂಟ್ಸ್ಗಳಿದೆ, ಕರೆಕ್ಟ್ ಅಲ್ವಾ. ನೀವು ನೋಡಿದ್ದೀರಾ, ನೋಡಿ ಈ ಕಡೆ ಆ್ಯಪಲ್, ಸ್ಟ್ರಾಬೆರಿ, ಚೆರ್ರಿ, ಆಮೇಲೆ ಸಪೋಟ, ಈ ಕಡೆ ಹಲಸಿನ ಹಣ್ಣು, ಎಷ್ಟೊಂದು ವೆರೈಟಿ ಆಫ್ ಫ್ರೂಟ್ಸ್ ಇದೆ, ಕರೆಕ್ಟಾ. ದೇರ್ ಆಲ್ ಯುನಿಕ್ ಇನ್ ದೇರ್ ಓನ್ ವೇಸ್. ಅಂದರೆ ಅವ್ರವ್ರ ಇದರಲ್ಲಿ ಅವ್ರವ್ರ ಸ್ಪೆಷಲ್. ಓಕೆನಾ. ಈಗ ನಾನು ಸಪೋಟ ತಿಂದ್ಬಿಟ್ಟು ಅರೆ ಯಾಕೆ ಆ್ಯಪಲ್ ಥರ ಇಲ್ಲ ಅಂದರೆ ಆ್ಯಕ್ಚುಲಿ ಅದೆಲ್ಲ ಪ್ರಾಬ್ಲಮ್ ಇರೋದು ನಮ್ಮಲ್ಲಿ, ನಾವು ಮುಟ್ಟಾಳ್ರು ಆ್ಯಕ್ಚುಲಿ. ನಾನು ಸಪೋಟ ತಿಂದ್ಬಿಟ್ಟು ಅದನ್ನು ಆ್ಯಪಲ್ಲಿ ಕಂಪೇರ್ ಮಾಡ್ತಿದ್ದೀನಿ ಅಂದರೆ ನಾನು ಎಷ್ಟು ಇಡಿಯೇಟ್ ಇರಬೇಡ, ಕರೆಕ್ಟ್ ಅಲ್ವಾ. ಸಪೋಟನೇ ಇಟ್ ಈಸ್ ವೆರಿ ಬೆಸ್ಟ್. ಅಂದರೆ ಅದ್ರ ಟೇಸ್ಟಲ್ಲೇ ಅದರಿಂದ ಮೀರಿಸೋದು ಯಾರೂ ಇಲ್ಲ, ಕರೆಕ್ಟ್ ಅಲ್ವಾ. ಈಗ ಸ್ಟ್ರಾಬೆರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಅನ್ಕೊಬೋದು ಅರೇ ನಾನು ಇಷ್ಟು ಸ್ವೀಟ್ ಆಗಿದ್ದೀನಿ, ಬಟ್ ಒಂದು ಸ್ವಲ್ಪ ಹಲಸಿನ ಹಣ್ಣು ಥರನೋ ಇಲ್ಲ ಬೇರೆ ಯಾವುದೋ ಫ್ರೂಟ್ ಥರ ನಾನು ಯಾಕೆ ಸ್ವೀಟ್ ಇಲ್ಲ ಅಂತ ಅಂದ್ಕೊಂಡ್ರೆ ಮತ್ತೆ ಇಡೇಟಿಕೆ ಅಲ್ವಾ ಅದು. ಅಂದರೆ ಅದು ಕಂಪ್ಯಾರಿಸನ್ ಯಾಕೆ ಮಾಡ್ಕೊತೀರಾ. ಯು ಆರ್ ಇನ್ ಸ್ಪೆಷಲ್ ಇನ್ ಯೋರ್ ಓನ್ ವೇ. ನಿಮ್ಮ ಲೈಫಲ್ಲಿ ಇರೋವಂಥ ಪ್ರಾಬ್ಲಮ್ಸ್ಗಳು ಬೇರೆಯವ್ರ ಲೈಫಲ್ಲಿ ಇಲ್ದಲೇ ಇರ್ಬೋದು, ಅವರಿಗಿರೋ ಬೆನಿಫಿಟ್ಸ್ಗಳು ನಿಮಗಿಲ್ದಲೇ ಇರ್ಬೋದು, ಅವರಿರೋ ಸಿಚುವೇಶನ್ಸ್ಗಳು ನಿಮಗಿಲ್ದಲೇ ಇರ್ಬೋದು. ಸೊ ಕಂಪ್ಯಾರಿಸನ್ ಬೇಡ. ಅವ್ರ ಲೈಫಲ್ಲಿ ಅವ್ರ ದಾರಿಯಲ್ಲಿ ಅವ್ರು ಸಾಕ್ತಿದ್ದಾರೆ, ಅವರು ಬೇಗ ಪಾಸಾಗಿ ಬೇಗ ಹೋದ್ರೆ ಇಟ್ಸ್ ಓಕೆ, ಕ್ಲ್ಯಾಪ್ ಮಾಡಿ. ಯಾಕೆಂದರೆ ಅದು ಅವ್ರ ಎಫರ್ಟ್ಸ್, ಅವ್ರು ಹಾಕಿರೋವಂಥ ಎಫರ್ಟ್ಸ್ಗಳಿಗೆ ಅವ್ರು ಪಾಸ್ ಮಾಡಿ ಹೋಗಿದ್ದಾರೆ. ಸೊ ನಾವು ಎಫರ್ಟ್ ಹಾಕೋಣ ಅದ್ರ ಜೊತೆಗೆ. ಅವ್ರು ಪಾಸ್ ಆದರೆ ಖುಷಿ ಪಡೋಣ. ಸಿಂಪಲ್ ಏನು ಗೊತ್ತಾ, ಬೇರೆಯವ್ರಿಗೋಸ್ಕರ ಖುಷಿ ಪಟ್ಟು ನೋಡಿ, ನಿಮ್ಮ ಲೈಫಲ್ಲಿ ಒಳ್ಳೇದಾಗುತ್ತೆ. ಸೀರಿಯಸ್ಸಾಗಿ ಹೇಳ್ತೀನಿ. ಅದು ಯಾರೇ ಇರಲಿ, ನಿಮ್ಮ ಸುತ್ತಮುತ್ತದವರಾಗಿರಲಿ, ಫ್ರೆಂಡ್ಸ್ ಇರಲಿ, ಎನಿಬಡಿ, ಒಂದು ಮನಸ್ಫೂರ್ತಿಯಿಂದ ಒಂದು ಖುಷಿ ಪಡೋದಿದೆಯಲ್ಲ, ಅದನ್ನು ತಗೊಳ್ಳಿ. ಅಂದರೆ ಓಕೆ ಅವ್ನು ಪಾಸ್ ಆದ, ಇಲ್ಲ ಅವಳು ಪಾಸ್ ಆದಳು, ನನ್ನ ಫ್ರೆಂಡಪ್ಪ, ಇಲ್ಲ ನನಗೆ ಗೊತ್ತಿರೋಳಪ್ಪ, ಇಲ್ಲ ಇವ್ರು ಯಾರೋ ನನಗೆ ಗೊತ್ತಿಲ್ಲ, ಯಾರೋ ದೂರದವ್ರು, ಇಟ್ಸ್ ಓಕೆ. ಅಟ್ಲೀಸ್ಟ್ ಅವ್ರಿಗೋಸ್ಕರ ಒಂದು ಹ್ಯಾಪಿ ಫೀಲ್ ಮಾಡಿ. ಓಕೆ ಅವರು ಅಷ್ಟು ಎಫರ್ಟ್ ಹಾಕಿದ್ದಾರೆ, ಸೊ ದಟ್ ಪಾಸ್ ಆದರು. ನಾನು ಹಾಕಿಲ್ವೇನೋ, ಮೇ ಬಿ ನಾನು ಹಾಕ್ದಲ್ಲೇ ನನಗಿಲ್ಲ, ನಾನು ಇಲ್ಲಿ ಕೂತಿರ್ಬೋದು. ಇಟ್ಸ್ ಓಕೆ. ಅವ್ರು ಪಾಸ್ ಆದರೂ ಅನ್ನೋ ಅದ್ರ ಹಿಂದೆ ಏನಿದೆ, ಅವ್ರ ಎಫರ್ಟ್ಸ್ಗಳಿದೆ, ಕರೆಕ್ಟ್ ಅಲ್ವಾ. ಸೊ ಅವರಿಗೋಸ್ಕರ ಹ್ಯಾಪಿನ ಫೀಲ್ ಮಾಡಿ. ನಿಮಗೋಸ್ಕರ ಮೇಲೊಬ್ಬ ನಿಮ್ಗೆ ಒಳ್ಳೇದಾಗಲಿ ಅಂತ ಫೀಲ್ ಮಾಡ್ತಿರ್ತಾನೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ. ಕಂಪ್ಯಾರಿಸನ್ ಬೇಡವೇ ಬೇಡ, ಯಾರಿಗೂ ಕಂಪ್ಯಾರಿಸನ್ ಬೇಡ. ಇಲ್ಲಿ ನೀವೊಬ್ಬರೇ ಬಂದಿರೋದು, ನೀವೊಬ್ಬರೇ ಸ್ಟಾರ್ಟ್ ಮಾಡಿರೋದು, ನಿಮ್ಮ ಸ್ಟ್ರಗಲ್ ನಿಮಗೆ ಗೊತ್ತಿರೋದು. ನೀವು ಅದನ್ನು ಒಂದು ನಿಮಿಷ, ಸೊ ನಿಮ್ಮ ಸ್ಟ್ರಗಲ್ ನಿಮಗೆ ಗೊತ್ತಿರಬೇಕು, ಅದನ್ನು ಫಾಲೋ ಮಾಡಿ. ದೆನ್ ನೆಕ್ಸ್ಟ್ ಸ್ಟಾರ್ಟ್ ಮಾಕ್ ಟೆಸ್ಟ್, ವೆರಿ ಇಂಪಾರ್ಟೆಂಟ್. ಯಾವಾಗಿಂದ ನೀವು ಪ್ರಾಕ್ಟೀಸ್ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರೋ ಅಥವಾ ಬೇಸಿಕ್ ಸ್ಟಾರ್ಟ್ ಮಾಡ್ತಿದ್ದೀರೋ, ಇವಾಗ NCERT ಇದ್ದೀರಾ ಅಂದರೆ ಜಸ್ಟ್ ಗೋ ಫಾರ್ MCQ ಸಾಲ್ವಿಂಗ್. ಅಂದರೆ MCQಗಳನ್ನ ಸ್ಟಾರ್ಟ್ ಮಾಡಿ ಸಾಲ್ವ್ ಮಾಡೋದಕ್ಕೆ ದಿನ ನನ್ನ ಚಾನಲಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತಪ್ಪ. ಡೈಲಿ 15 ಅಂದರೆ 1 ವೀಕೆಂಡಲ್ಲಿ ನಾವು ಆಲ್ಮೋಸ್ಟ್ 2 ಫುಲ್ ಪೇಪರ್ಸ್ಗಳನ್ನ ಕವರ್ ಮಾಡಿರ್ತೀವಿ. ಸೊ ಜಸ್ಟ್ ಗೋ ಫಾರ್ MCQ. ಡಿಲೇ ಮಾಡಿಬಿಡಿ, ಅಯ್ಯೋ ನಾನು ಇನ್ನೂ ಸ್ವಲ್ಪ ಓದೋಣ, ಇನ್ನೂ ಸ್ವಲ್ಪ ದಿನ ಆದಮೇಲೆ ಪ್ರಾಕ್ಟೀಸ್ ಮಾಡೋಣ, ಬೇಡ, ರಾಂಗ್ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಬಿ ಪೇಷಂಟ್, ವೆರಿ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಫೀಲ್ಡಿಗೆ ಬರ್ತಿದ್ದೀರಾ ಅಂದರೆ ನಿಮ್ಮಲ್ಲಿ ಅದೊಂದು ಪೇಷನ್ಸ್ ಇರಲೇಬೇಕು, ಓಕೆನಾ. ಪೇಷನ್ಸ್ ಇಲ್ಲ ಅಂದರೆ ತುಂಬ ಸ್ಟ್ರೆಸ್ ಆಗುತ್ತೆ, ತುಂಬ ಲೈಫ್ ಕಾಂಪ್ಲಿಕೇಟ್ ಅನಿಸುತ್ತೆ, ತುಂಬ ಫೀಲ್ ಆಗ್ತೀರಾ, ತುಂಬ ಅಳ್ತೀರಾ, ತುಂಬ ನೊಂದ್ಕೊತೀರಾ. ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ಆ ಪೇಷನ್ಸ್ನ ಕಳ್ಕೊಂಡಾಗ. ಸ್ವಲ್ಪ ಡಿಲೇ ಆಗ್ತಿದೆಯಾ, ಡಿಲೇ ಆದರೂ ಇಟ್ಸ್ ಓಕೆ.
ಅದೇನೋ ಹೇಳ್ತಾರಲ್ಲ, ಡಿಲೇಡ್ ನಾಟ್ ಡಿನೇಡ್, ಅಂದರೆ ಡಿಲೇ ಆಗಿರ್ಬೋದು ಬಟ್ ಅದು ನಿಮ್ಮಿಂದ ಮಿಸ್ ಆಗಿಲ್ಲ, ಕರೆಕ್ಟ್ ಅಲ್ವಾ? ಸೊ ಡಿಲೇ ಆಗ್ತಿದೆ, ಇಟ್ಸ್ ಓಕೆ, ಎಫರ್ಟ್ ಹಾಕಿ. ಅಟ್ ಲಾಸ್ಟ್ ಏನು ಗೊತ್ತಾ, ನೀವು ಓದಿರೋದು, ನೀವು ಎಫರ್ಟ್ ಹಾಕಿರೋದು ಎಲ್ಲೂ ಹೋಗಲ್ಲ. ಬಟ್ ಈ ಗೇಮಿಂದ ಹೊರಗೆ ಹೋಗೋಕ್ಕೆ ಟ್ರೈ ಮಾಡಬೇಡಿ. ಸಾಕಪ್ಪ ನಾನು ಮುಗಿಸ್ತೀನಿ ಹೋಗ್ತೀನಿ, ಅದು ಬೇಡ. ಟ್ರೈ ಮಾಡಿ ಆಯಿತಾ. ಬೇಕಿದ್ರೆ ಅದ್ರ ಜೊತೆ ಬೇರೆ ಯಾವುದಾದ್ರೂ ಬ್ಯಾಕಪ್ ಪ್ಲ್ಯಾನ್ಸ್ಗಳು ಇಟ್ಕೊಳ್ಳಿ, ಬೇರೆ ಏನಾದರೂ ಜಾಬ್ ಮಾಡ್ಕೊಳ್ಳಿ. ಬಟ್ ಇಷ್ಟು ಎಫರ್ಟ್ಗಳು ಹಾಕಿ ನಿಂತ್ಕೊಂಡಿದ್ದೀರಾ ಅಂದರೆ, ಅಥವಾ ಈ ಫೀಲ್ಡಿಗೆ ಬರಬೇಕು ಅಂತ ಯೋಚನೆ ಮಾಡಿದ್ದೀರಾ ಅಂದರೆ ಅದರಿಂದ ಹೊರಗೆ ಹೋಗೋದಕ್ಕೆ ಟ್ರೈ ಮಾಡಬೇಡಿ, ಓಕೆನಾ? ಸ್ಟಿಕ್ ಟು ದ್ಯಾಟ್, ಓಕೆನಾ? ಪೇಷನ್ಸ್ ಇರಲಿ. ತುಂಬ ನಮಗೆ ಬೇಕಾಗಿರೋದೇ ಲಾಸ್ಟ್ ಪಾಯಿಂಟ್. ಆ್ಯಕ್ಚುಲಿ ನಾನು ಇಷ್ಟು ಪಾಯಿಂಟ್ ಹೇಳಿದ್ರು ಲಾಸ್ಟ್ ಬೇಕಾಗೋದೇ ಅದೇ ಪಾಯಿಂಟ್. ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸ್ಗಳು 4 ವರ್ಷ 5 ವರ್ಷ ಇನ್ಕ್ಲೂಡಿಂಗ್ ಮೀ, ನಾ ಕೂಡ ಅಷ್ಟೇ, ನನಗೆ ಪೇಷನ್ಸ್ ಲಾಸ್ಟಿಗೆ ಹೊರಟೆ ಹೋಯ್ತು. ಓಕೆ ಬಿಟ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಥರ ಬಂದ್ಬಿಡುತ್ತೆ. ಸೊ ಅದಕ್ಕೆ ಲಾಸ್ಟಿಗೆ ಅದೊಂದು ತುಂಬ ಹೆವಿ ಫೀಲ್ ಆಗುತ್ತೆ. ಬಟ್ ಇಟ್ಸ್ ಓಕೆ, ಓಕೆನಾ? ಸೊ ಲಾಸ್ಟಿಗೆ ಅದೆಲ್ಲ ಏನು ತಲೆಗೆ ಹಾಕ್ಕೊಳ್ದಲ್ಲ, ಜಸ್ಟ್ ಸ್ಟಡಿ ಮಾಡಿ, ಸ್ವಲ್ಪ ಪೇಷನ್ಸಲ್ಲಿ ಸ್ವಲ್ಪ ಡಿಲೇ ಆದರೂ ಇಟ್ಸ್ ಓಕೆ, ಬಟ್ ಆಗುತ್ತೆ, ನಂಬಿ, ಓಕೆನಾ? ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಮೇ ಬಿ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ ವಿಡಿಯೋ ಎಲ್ಲ ಹೊಸ ಸ್ಟೂಡೆಂಟ್ಸ್ಗಳಿಗೆ, ಇವಾಗಿನ್ನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರೋರಿಗೆ. ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಲವ್ ಯು ಆಲ್. ಬೈ.